ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ, ಇವತ್ತು ಒಂದು ವಿಡಿಯೋದಲ್ಲಿ ನಿಮಗೆ ಪರ್ಫೆಕ್ಟಾಗಿ ಕೇವಲ 4-5 ನಿಮಿಷಗಳಲ್ಲೇ ಮುದ್ದೆ ಮಾಡೋದನ್ನ ಯಾವ ರೀತಿ ಅಂತ ತಿಳಿಸ್ಕೊಡ್ತೀವಿ. ಬಟ್ ಈ ರೀತಿಯಾಗಿ ನೀವು ಮುದ್ದೆ ಮಾಡಿದ್ರೆ ಮುದ್ದೆ ಬಹಳ ಸ್ಮೂತಾಗಿರುತ್ತೆ. ಅಷ್ಟೇ ಅಲ್ಲ, ಯಾವುದೇ ರೀತಿಯಾದಂಥ ಗಂಟು ಸಹ ಇರಲ್ಲ. ಆದ ಕಾರಣ ಈ ವಿಡಿಯೋನ ಕೊನೆವರೆಗೂ ನೋಡಿ, ನೀವು ಪರ್ಫೆಕ್ಟಾಗಿ ಮುದ್ದೆ ಮಾಡಿ. ಜನರಲಾಗಿ ಮುದ್ದೆ ಇಷ್ಟ, ನುಂಗೋದು ಕಷ್ಟ ಅಂತ ಹೇಳ್ತಾರೆ. ಈ ರೀತಿಯಾದಂಥ ಮುದ್ದೆ ಮಾಡೋದಕ್ಕೂ ಇಷ್ಟಪಡ್ತೀರಾ, ಜೊತೆಗೆ ತಿನ್ನೋದಕ್ಕೂ ಇಷ್ಟಪಡ್ತೀರಾ. ಯಾರ್ಯಾರು ಮುದ್ದೆ ಮಾಡೋದಕ್ಕೆ ಕಷ್ಟಪಡ್ತೀರಾ, ಈ ವಿಡಿಯೋ ನೋಡಿದ ನಂತರ ಬಹಳ ಸುಲಭವಾಗಿ ಮುದ್ದೆನ ಮಾಡ್ತೀರಾ, ಅದಂತೂ ಖಂಡಿತವಾಗಿಯೂ. ಈ ರೀತಿ ನೀವು ಬಿಸಿ ಬಿಸಿಯಾದಂಥ ಮುದ್ದೆ ಮಾಡಿ ಬಸ್ಸಾರು ಜೊತೆ ತಿನ್ನೋದಕ್ಕೂ ಮಜಾ ಇರುತ್ತೆ. ಅಷ್ಟೇ ಅಲ್ಲ, ಉಪ್ಸಾರು ಜೊತೆ ತಿನ್ನೋದಕ್ಕೂ ಮಜಾ ಇರುತ್ತೆ. ಹಾಗಿದ್ರೆ ಬನ್ನಿ, ಈಗ ಮುದ್ದೆ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳೇನು, ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ನಾವು ಮುದ್ದೆ ಮಾಡೋದಕ್ಕೋಸ್ಕರ 1 ಲೋಟದಷ್ಟು ಅಳತೆಯ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀವಿ. ಅಷ್ಟೇ ಅಳತೆಯ ನೀರನ್ನು ಸಹ ತೊಗೊಂಡಿದ್ದೀವಿ. ಅದೇ ರೀತಿಯಾಗಿ ಸಪ್ರೇಟಾಗಿ ನಾವಿಲ್ಲಿ 1 ಕಪ್ನಲ್ಲಿ 50 ml ನೀರನ್ನು ತೊಗೊಂಡಿದ್ದೀವಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನು ಸಹ ತೊಗೊಂಡಿದ್ದೀವಿ. ಈ ಒಂದು ಮುದ್ದೆ ಮಾಡೋದಕ್ಕೆ ನಮಗೆ ಮುದ್ದೆ ಕೋಲಿನ ಬೇಕಿಲ್ಲ, ಅದಕ್ಕೋಸ್ಕರ ಈ ರೀತಿ ಒಂದು ವುಡನ್ ಸ್ಪೂನ್ ಇದ್ದರೂ ಸಹ ನಿಮಗೆ ಸಾಕಾಗುತ್ತೆ. ಇದಿಷ್ಟೇ ನಿಮಗೆ ಮುದ್ದೆ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಯಾವುದೇ ರೀತಿಯಾದಂಥ ಉಪ್ಪು ಆಗ್ಬೋದು, ಎಣ್ಣೆ ಆಗ್ಬೋದು, ಏನೂ ಬೇಕಿಲ್ಲ. ಬಹಳ ಸುಲಭವಾಗಿ ಮುದ್ದೆ ಮಾಡೋದನ್ನು ಕಲಿಬೋದು. ಹಾಗಿದ್ರೆ ಬನ್ನಿ, ಈಗ ಮುದ್ದೆ ಮಾಡೋದಕ್ಕೆ ಶುರು ಮಾಡೋಣ. ಮೊದಲಿಗೆ ಸ್ಟವ್ ಹಚ್ಚಿ, ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಳ್ಳಿ. ನೀವು ಯಾವುದೇ ರೀತಿಯಾದಂಥ ಬಾಣಲಿನ ಉಪಯೋಗಿಸ್ಬೋದು. ನಾವಿಲ್ಲಿ ಕಬ್ಬಿಣದ ಬಾಣಲಿನ ಉಪಯೋಗಿಸ್ಕೊಳ್ತಾ ಇದ್ದೀವಿ. ತದನಂತರ ನಾವು ತೊಗೊಂಡಂಥ 1 ಗ್ಲಾಸ್ ಅಳತೆಯ ನೀರನ್ನು ಬಾಣಲಿಗೆ ಸೇರಿಸಿ, ನೀರು ಚೆನ್ನಾಗಿ ಕುದಿಬೇಕು. 1-2 ನಿಮಿಷ ನೀರು ಕುದಿಯೋದಕ್ಕಾಗತ್ತೆ. ಈ ಸಮಯದಲ್ಲಿ ನಾವು ತೊಗೊಂಡಂಥ 50 ml ನೀರು ಮತ್ತು 1 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನು ನೀರಿಗೆ ಬೆರೆಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ಯಾವುದೇ ರೀತಿಯಾದಂಥ ಗಂಟು ಇಲ್ದಾಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ನೀಟಾಗಿ ನಾವು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಜೊತೆಗಿಲ್ಲಿ ನೀರು ಸಹ ಚೆನ್ನಾಗಿ ಕುದ್ದು ರೆಡಿ ಇದೆ. ಈ ಸಂದರ್ಭದಲ್ಲಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ನೀರು ಮತ್ತು ರಾಗಿ ಹಿಟ್ಟಿನ ಮಿಶ್ರಣನ ನಾವು ಕುದೀತಾ ಇರ್ತಕ್ಕಂಥ ನೀರಿಗೆ ಬೆರೆಸಬೇಕಾಗತ್ತೆ. ಈ ರೀತಿ ಬೆರೆಸೋದ್ರಿಂದ ನೀವು ರಾಗಿ ಹಿಟ್ಟನ್ನು ಸೇರಿಸಿದ ನಂತರ ಯಾವುದೇ ಕಾರಣಕ್ಕೂ ರಾಗಿ ಮುದ್ದೆಯಲ್ಲಿ ಗಂಟುಗಳು ಒಂದು ಸಿಗಲ್ಲ. ಆ ಮಟ್ಟಕ್ಕೆ ಪರ್ಫೆಕ್ಟಾಗಿ ರಾಗಿ ಮುದ್ದೆ ಆಗುತ್ತೆ. ಆದ ಕಾರಣ ನಾವು ಈ ರೀತಿ ಮಾಡಿ ಸೇರಿಸಿದ್ದೀವಿ. ಈಗಿಲ್ಲಿ ಮಿಶ್ರಣನ ಸೇರಿಸಿದ ನಂತರ ಚೆನ್ನಾಗಿ ಕುದ್ದು ಉಕ್ಕಿ ಬರುತ್ತೆ. ಈ ಸಂದರ್ಭದಲ್ಲಿ ನಾವು ತೊಗೊಂಡಂಥ 1 ಲೋಟದಷ್ಟು ರಾಗಿ ಹಿಟ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಸೇರಿಸಿ ಒಂದು 30 ಸೆಕೆಂಡ್ಸ್ ಹಾಗೆ ಬಿಸಿಯಾಗಕ್ಕೆ ಬಿಡಿ. ತದನಂತರ ನಾವು ತೊಗೊಂಡಂಥ ವುಡನ್ ಸ್ಪೂನಲ್ಲಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಬಾಣಲಿ ಬಿಸಿ ಇರುತ್ತೆ, ನೀವು ಕೈಯಲ್ಲಿ ಬಾಣಲಿ ಮುಟ್ಟಕ್ಕೆ ಹೋಗ್ಬಿಡಿ. ಬೇಕಾದ್ರೆ ಒಂದು ಬಟ್ಟೆ ಸಹಾಯದಿಂದ ಅಥವಾ ಒಂದು ಇಕ್ಕಳ ಸಹಾಯದಿಂದ ಬಾಣಲಿನ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ರಾಗಿ ಹಿಟ್ಟು ಮತ್ತು ಕುದ್ದಂಥ ನೀರು ಮಿಕ್ಸ್ ಆಗ್ತಾಯಿದೆ ಅಂತೇಳಿ. ಹೀಗಿಲ್ಲಿ ರಾಗಿ ಮುದ್ದೆ ಮಾಡೋದಕ್ಕೆ ಬೇಕಾದಂಥ ಪರ್ಫೆಕ್ಟ್ ಆದಂಥ ಮಿಶ್ರಣ ರೆಡಿಯಾಗಿದೆ. ಈ ರೀತಿ ಚೆನ್ನಾಗಿ ಕಲಸಿ ಬಿಸಿ ಮಾಡ್ಕೊಂಡಿದ್ದ ನಂತರ ನಾವೀಗ ಇದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿ ಲೋ ಫ್ಲೇಮಲ್ಲೇ 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ತಟ್ಟೆನ ಇಟ್ಟು ಮುಚ್ತಾ ಇದ್ದೀವಿ. ಓಕೆ ವೀಕ್ಷಕರೇ, ಈಗ 4-5 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಹಬೆನಲ್ಲೇ ಇದು ಚೆನ್ನಾಗಿ ಬೆಂದಿದೆ. ಬನ್ನಿ ತಟ್ಟೆನ ಎತ್ತೋಣ. ಈಗಿಲ್ಲಿ ನೋಡ್ತಾ ಇದ್ರಲ್ಲ, ರಾಗಿ ಮುದ್ದೆ ತೊಳಸೋದಕ್ಕೆ ಹಿಟ್ಟು ರೆಡಿಯಾಗಿದೆ. ಬನ್ನಿ ಈಗ ಒಂದು ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ಮುದ್ದೆನ ತೊಳಸ್ಕೊಳ್ಳೋಣ. ನಾವು ತೊಗೊಂಡಂಥ ಈ ಕ್ವಾಂಟಿಟಿಲಿ ನಾವು 2 ಮುದ್ದೆಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ನೀವು ಮುದ್ದೆ ತೊಳಸೋದಕ್ಕೂ ಮೊದಲು ಈ ರೀತಿ ಒಂದು ಕಪ್ಪಲ್ಲಿ ಅಥವಾ ಬಟ್ಲಲ್ಲಿ ನೀವು ತಣ್ಣೀರನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಮುದ್ದೆ ಬಿಸಿಯಾಗಿರುತ್ತೆ. ಆದ ಕಾರಣ ನೀವು ಮುದ್ದೆನ ಮುಟ್ಟೋದಕ್ಕೂ ಮೊದಲೇ ನೀರಲ್ಲಿ ಕೈನ ಹದ್ಕೊಂಡು ನೀಟಾಗಿ ಎಷ್ಟು ಬೇಕೋ ಅಷ್ಟು ನಿಮಗೆ ವಿಂಗಡಣೆ ಮಾಡಿಕೊಂಡು ಮುದ್ದೆನ ಈ ರೀತಿ ತೊಳಸ್ಕೋಬೇಕಾಗತ್ತೆ. ನೀವು ಆಗಾಗ ಬೇಕಿದ್ರೆ ನೀರಲ್ಲಿ ಕೈ ಎದ್ದಿ ನೀವು ನೀಟಾಗಿ ತೊಳಸ್ಕೋಬೋದು. ಆಗ ಮುದ್ದೆನೂ ಸಹ ಬಹಳ ನೈಸಾಗಿ ಬರುತ್ತೆ. ಜೊತೆಗೆ ಶೇಪು ಸಹ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ನಾವು ಮಾಡಿದಂಥ 2 ಮುದ್ದೆಗಳು ಬಹಳ ಈಸಿಯಾಗಿ ರೆಡಿ ಆಯಿತು. ಅಷ್ಟೇ ಅಲ್ಲ, ನೀವಿಲ್ಲಿ ನೋಡ್ತಾ ಇರ್ಬೋದು ಮುದ್ದೆ ಎಷ್ಟು ಸಾಫ್ಟಾಗಿದೆ ಅಂತ.
ಜೊತೆಗೆ ಇಲ್ಲಿ ಯಾವುದೇ ರೀತಿಯಾದಂಥ ಗಂಟು ಸಹ ನಿಮಗೆ ಕಾಣಿಸ್ತಾ ಇಲ್ಲ. ಹಾಗಿದ್ರೆ ಮುದ್ದೆ ಮಾಡ್ತಕ್ಕಂಥ ಸರಳವಾದ ವಿಧಾನ ನೀವು ಸಹ ಕಲ್ತ್ಕೊಂಡ್ರಲ್ಲ, ಹಾಗಿದ್ರೆ ಮತ್ತೆ ಆಗ್ತಡ ಈಗಲೇ ಬಿಸಿ ಬಿಸಿಯಾದಂಥ ಮುದ್ದೆ ಮಾಡಿ. ನಿಮ್ಮ ಮಕ್ಕಳಿಗೆ, ದೊಡ್ಡವರಿಗೆ, ಪ್ರತಿಯೊಬ್ಬರಿಗೂ ಆರೋಗ್ಯದಾಯಕವಾದಂಥ ಮುದ್ದೆ ಇದು. ಏಕೆಂದರೆ ರಾಗಿ ಮಹತ್ವ ಪ್ರತಿಯೊಬ್ಬರಿಗೂ ಗೊತ್ತಲ್ಲ. ಯೋಗ್ಯರಾಗಿ, ಭೋಗ್ಯರಾಗಿ, ಮುದ್ದೆ ತಿಂದವರು ಭಾಗ್ಯವಂತರಾಗಿ. ಈ ರಾಗಿಗಿರ್ತಕ್ಕಂಥ ಮಹತ್ವನೇ ಅದು. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ರಾಗಿ ಮುದ್ದೆ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಮತ್ತೆ ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀವಿ ಹೊಸ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ಕಾರ ಹೇಳ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಬಾಯ್ ಬಾಯ್ ಸ್ನೇಹಿತರೆ.